ಪ್ರಜಾಶಕ್ತಿಗೆ ವರುಷದ ಹರುಷ, ಸಾಧನೆಗಳು ನೂರಾರು. ಒಂದು ವರ್ಷದಲ್ಲಿ ನೂರಾರು ಸುದ್ದಿಗಳು, ಬಿಗ್ ಇಂಪ್ಯಾಕ್ಟ್. ಪ್ರಜಾಶಕ್ತಿ ಟಿವಿ ವರದಿಗೆ ಅಧಿಕಾರಿಗಳು ಫುಲ್ ಶೇಕ್. ಕರುನಾಡಿನ ಹೆಮ್ಮೆಯ ಸ್ಥಳೀಯ ಸುದ್ದಿ ವಾಹಿನಿ ಪ್ರಜಾಶಕ್ತಿ ಟಿವಿ ಸ್ಥಾಪನೆಯಾಗಿ ಇಂದಿಗೆ 1 ವರ್ಷ ಪೂರ್ಣಗೊಂಡಿದ್ದು, 1 ವರ್ಷದಲ್ಲಿ ನೂರಾರು ಹರ್ಷವನ್ನ ತಂದಿದೆ. ಪಕ್ಕಾ ಲೋಕಲ್ ಸುದ್ದಿಗಳ ಆಧಾರದ ಮೇಲೆ ಶುರುವಾದ ಪ್ರಜಾಶಕ್ತಿ ಟಿವಿ ಸಂಸ್ಥೆ ಜಿಲ್ಲೆಯ ಪ್ರತಿ ಹಳ್ಳಿಗಳ ದುಸ್ಥಿತಿಯಿಂದ ಹಿಡಿದು ಜಿಲ್ಲಾಧಿಕಾರಿಯವರೆಗೂ, ತುಮಕೂರು ನಗರದಿಂದ ರಾಜಧಾನಿವರೆಗೂ ಸುದ್ದಿಗಳನ್ನು ಬಿತ್ತರಿಸುತ್ತಾ ಸಮಸ್ಯೆ ಪರಿಹಾರ ಆಗುವವರೆಗೂ ಫಾಲೋ ಅಪ್ ಮಾಡುವ ಮೂಲಕ ಜನರ ನೆಮ್ಮದಿಗಾಗಿ ಪ್ರಜಾಶಕ್ತಿ ಟಿವಿ ಸದಾ ದುಡಿತಲೇ ಇದೆ. ಸಮಸ್ಯೆಗಳತ್ತ ಅಧಿಕಾರಿಗಳು ತಿರುಗಿ ನೋಡುವಂತೆ ಮಾಡುವ ಮೂಲಕ ಪ್ರಜಾಶಕ್ತಿ ತನ್ನ ತಾಕತ್ತನ್ನ ಸಾಬೀತುಪಡಿಸಿ ತೋರಿಸಿದೆ. ತುಮಕೂರು ಜಿಲ್ಲೆಯ 10 ತಾಲೂಕುಗಳ ಪ್ರತಿ ಗ್ರಾಮದಲ್ಲಿನ ಗುಂಡಿ ಗಂಡಾಂತರ, ಕುಡಿಯುವ ನೀರಿನ ಸಮಸ್ಯೆ, ಬಾಯಿ ತೆರೆದು ಸಾವಿಗಾಗಿ ಕಾಯ್ತಾ ಇರೋ ಯುಜಿಡಿ, ಅಂಗನವಾಡಿ ಕೇಂದ್ರಗಳ ದುಸ್ಥಿತಿ, ಬಿದ್ದುಹೋಗುವ ಹಂತಕ್ಕೆ ತಲುಪಿರೋ ಸರ್ಕಾರಿ ಶಾಲೆಗಳ ದುಸ್ಥಿತಿ, ಹಾಸ್ಟೆಲ್ಗಳ ಅವ್ಯವಸ್ಥೆ, ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷರು ತುಮಕೂರಿನವರೇ ಆಗಿದ್ರೂ ಸರಿಯಾದ ಸಮಯಕ್ಕೆ ಕೆಎಸ್ಆರ್ಟಿಸಿ ಬಸ್ ಇಲ್ಲ, ಅಲ್ಲದೆ ಮಾರ್ಗ ಮಧ್ಯೆ ಬಸ್ಗಳು ಬ್ರೇಕ್ ಫೇಲ್ ಆಗಿ ಟೈರ್ ಬ್ಲಾಸ್ಟ್ ಆಗಿ ನಿಲ್ತಾ ಇದ್ದು, ಇದರಿಂದ ಹಳ್ಳಿಗಳಿಂದ ಸಿಟಿಗೆ ಓದಲು ಬರುವ ಮಕ್ಕಳಿಗೆ ಸಾಕಷ್ಟು ತೊಂದರೆಯಾಗ್ತಾ ಇತ್ತು. ಅಲ್ಲದೆ ಸಾಕಷ್ಟು ಅಪಘಾತಗಳು ಕೂಡ ಆಗ್ತಾ ಇದ್ವು. ಈ ಬಗ್ಗೆಯೂ ಪ್ರಜಾಶಕ್ತಿ ಟಿವಿ ಸಾಲು ವರದಿ ಮಾಡುವ ಮೂಲಕ ಅಧಿಕಾರಿಗಳು ಸಾರಿಗೆ ಇಲ್ಲದ ಕುಗ್ರಾಮಗಳಿಗೆ ಬಸ್ ವ್ಯವಸ್ಥೆ ಒದಗಿಸುವ ಕೆಲಸವನ್ನ ಕೂಡ ಮಾಡಿದ್ದು, ಪ್ರಜಾಶಕ್ತಿ ಟಿವಿಗೆ ಅಭಿನಂದನೆಗಳ ಮಹಾಪೌರವೇ ಹರಿದು ಬಂದಿದೆ. ಸಮಸ್ಯೆಗಳು ಮಾತ್ರವಲ್ಲದೆ ತುಮುಲ್, ಡಿಸಿಸಿ ಬ್ಯಾಂಕ್ ಎಲೆಕ್ಷನ್, ಹೇಮಾವತಿ ಹೋರಾಟ ಸೇರಿ ನಾನಾ ಪ್ರತಿಭಟನೆಯ ಕಿಚ್ಚನ್ನ ಪ್ರಜಾಶಕ್ತಿ ಟಿವಿ ನಿರಂತರವಾಗಿ ವರದಿ ಮಾಡಿದೆ. ಅಲ್ಲದೆ ಮಳೆಗೆ ಧರೆಗುರುಳಿದ ಮರಗಳು, ಆರ್ಟಿಒ ಕಚೇರಿ, ಹೇಮಾವತಿ ಆಫೀಸ್, ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು, ವೈದ್ಯಾಧಿಕಾರಿಗಳ ಕಳ್ಳಾಟ ಸೇರಿ ನಾನಾ ಸುದ್ದಿಗಳನ್ನ ಪ್ರಸಾರ ಮಾಡುವ ಮೂಲಕ ಅಧಿಕಾರಿಗಳನ್ನ ಅಲುಗಾಡಿಸಿದೆ. ಇನ್ನು ಎರಡ ನೂರಾರು ಸಮಸ್ಯೆಗಳ ಬಗ್ಗೆ ಪ್ರಜಾಶಕ್ತಿ ಟಿವಿ ಮಾಡಿದ್ದ ಸುದ್ದಿಗಳೆಲ್ಲವೂ ಇಂಪ್ಯಾಕ್ಟ್ ಆಗಿದ್ದು, ಪ್ರಜಾಶಕ್ತಿ ಟಿವಿ ತನ್ನ ತಾಕತ್ತನ್ನ ತೋರಿಸಿದೆ. ಯಾರಿಗೂ ಬಗ್ಗದ ಜಗ್ಗದ ನಿಮ್ಮ ಪ್ರಜಾಶಕ್ತಿ ಟಿವಿ ಬಡ ರೋಗಿಗಳ ಪರವಾಗಿ ನಿಂತ ಪ್ರಜಾಶಕ್ತಿ ಟಿವಿ ತುಮಕೂರು ಜಿಲ್ಲಾಸ್ಪತ್ರೆಯ ಡಿಎಸ್ ಅಸ್ಗರ್ ಬೇಗ್ ಸೇರಿ ಜಿಲ್ಲಾಸ್ಪತ್ರೆಯ ವೈದ್ಯರು ಹಾಗೂ ವೈದ್ಯಾಧಿಕಾರಿಗಳ ಭ್ರಷ್ಟಾಚಾರವನ್ನ ವರದಿ ಮಾಡಲು ಮುಂದಾಗಿದ್ದು, ಸುದ್ದಿ ಮಾಡಲು ಹೋದ ಪ್ರಜಾಶಕ್ತಿ ಟಿವಿ ವರದಿಗಾರರ ಮೇಲೆಯೇ ದಬ್ಬಾಳಿಕೆಗೆ ಮುಂದಾಗಿತ್ತು. ಆದ್ರೆ ಯಾವ ಅಧಿಕಾರಿಗಳಿಗೂ ಹೆದರದೆ ಸುದ್ದಿ ಮಾಡಿ ನ್ಯಾಯ ಒದಗಿಸುವ ದಿಟ್ಟ ನಿರ್ಧಾರ ಮಾಡಿದ್ರೆ ತುಮಕೂರು ಆರ್ಟಿಒ ಕಚೇರಿಯಲ್ಲಿ ನಡೀತಾ ಇದ್ದ ಲಂಚಾವತಾರವನ್ನ ಎಳೆಯಾಗಿ ಬಿಚ್ಚಿಟ್ಟಿ ಉನ್ನತ ಅಧಿಕಾರಿಗಳ ಗಮನ ಸೆಳೆಯುವಂತೆ ಮಾಡಿದೆ. ಈತ ಹೇಮಾವತಿ ಕಚೇರಿಯಲ್ಲಿ ಆಗ್ತಾ ಇದ್ದ ಕಳ್ಳಾಟವನ್ನ ತೋರಿಸಿದ್ದು ಅಧಿಕಾರಿಗಳಲ್ಲಿ ನಡುಕ ಉಂಟು ಮಾಡಿದೆ. ಅಲ್ಲದೆ ಪಾಲಿಕೆಯಲ್ಲಿ ಆಗ್ತಾ ಇದ್ದ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಜನರ ಮುಂದೆ ತೆರೆದಿಟ್ಟಿದ್ದು ಅಧಿಕಾರಿಗಳೇ ದಂಗಾಗಿದ್ದಾರೆ. ಇದಲ್ಲದೆ ಐಡಿಎಸ್ಎಂಟಿಯಲ್ಲಿ ಭಾರಿ ಗೋಲ್ಮಾಲ್ ಆಗಿದ್ರೆ ಶ್ರೀದೇವಿ ಆಸ್ಪತ್ರೆಯ ಟನ್ ಗಟ್ಟಲೆ ಮೆಡಿಕಲ್ ತ್ಯಾಜ್ಯಕ್ಕೆ ಬೆಂಕಿ ಹಚ್ಚುತ್ತಾ ಇದ್ದು, ತುಮಕೂರಿಗರಿಗೆ ವಿಷ ಪ್ರಾಶನ ಮಾಡಲಾಗ್ತಾ ಇದ್ದು, ಯಾವ ಬೆದರಿಕೆಗೂ ಬಗ್ಗದ ಪ್ರಜಾಶಕ್ತಿ ಟಿವಿ ವರದಿ ಮಾಡುವ ಮೂಲಕ ವೈದ್ಯಾಧಿಕಾರಿಗಳ ಗಮನ ಸೆಳೆಯುವ ಪ್ರಯತ್ನವನ್ನ ನಿಮ್ಮ ಪ್ರಜಾಶಕ್ತಿ ಟಿವಿ ಮಾಡಿತ್ತು. ಈತ ತುಮಕೂರಿನ ಕುಣಿಗಲ್ ಅಂಡರ್ ಪಾಸ್ ಬಲಿಗಾಗಿ ಕಾಯ್ತಾ ಇದ್ದು, ನಿರಂತರ ವರದಿ ಬಿತ್ತರಿಸುತ್ತಾ ಕುಣಿಗಲ್ ಅಂಡರ್ ಪಾಸ್ ಕಾಮಗಾರಿ ಕೈಗೊಳ್ಳುವಂತೆ ಮಾಡಿದ್ದು, ಪ್ರಜಾಶಕ್ತಿ ತನ್ನ ತಾಕತ್ತನ್ನ ತೋರಿಸಿದೆ. ಇದಿಷ್ಟು ಅಲ್ಲದೆ ನಗರದ ಬಿಸಿಎಂ ಹಾಸ್ಟೆಲ್ಗಳ ಕರ್ಮಕಾಂಡವನ್ನ ಪ್ರಜಾಶಕ್ತಿ ಬಯಲು ಮಾಡುವ ಮೂಲಕ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಡ ವಿದ್ಯಾರ್ಥಿಗಳಿಗೆ ದಾರಿ ದೀಪವಾಗುವಂತೆ ಪ್ರಜಾಶಕ್ತಿ ಟಿವಿ ಮಾಡಿದ್ದು, ಪ್ರಜಾಶಕ್ತಿ ಟಿವಿಯ ಕೆಲಸಕ್ಕೆ ಮೆಚ್ಚುಗೆಯ ಮಹಾಪೌರವೇ ಹರಿದು ಬರ್ತಾ ಇದೆ. ತುಮಕೂರು ಜಿಲ್ಲೆಯ ಮೂಲೆ ಮೂಲೆಯ ಸುದ್ದಿಗಳನ್ನ ಬಿತ್ತರ ಮಾಡುವ ಪ್ರಜಾಶಕ್ತಿ ಟಿವಿ ಅಪಾರ ಜನ ಮನ್ನಣೆಯನ್ನ ಗಳಿಸಿದ್ದು,
ಸುದ್ದಿಗಳನ್ನ ನಾವು ಹುಡುಕೋದಕ್ಕಿಂತ ಜನರೇ ನಮ್ಮ ಬಳಿ ಬಂದು ಸುದ್ದಿಯನ್ನ ತೋರಿಸುವಷ್ಟರ ಮಟ್ಟಿಗೆ ಪ್ರಜಾಶಕ್ತಿ ಟಿವಿ ಜನಪ್ರಿಯತೆಯನ್ನ 1 ವರ್ಷದಲ್ಲಿ ಸಾಧಿಸಿದ್ದು ತುಮಕೂರಿಗರ ಮನೆ ಮಾತಾಗಿದೆ. ಹೀಗಾಗಿ 100 ವರ್ಷಗಳ ಕಾಲ ಪ್ರಜಾಶಕ್ತಿ ಸಂಭ್ರಮಾಚರಣೆ ಆಚರಿಸುವ ಮೂಲಕ ಜನರ ನೆಮ್ಮದಿಗೆ ಮುನ್ನುಡಿ ಬರೀಬೇಕಾಗಿದೆ ಎಂದು ಜನತೆ ಆಶಿಸುತ್ತಿದ್ದಾರೆ.